ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಷ್ಟೇ ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಹಾಗೆಯೇ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯಲ್ಲಿ ಈಗ ದೀಪ ಕೂಡ ಬೆಳಗ್ಸಿದ್ದೀನಿ. 6:30 ಇವಾಗ ಟೈಮು. ಈಗ ದೇವ್ರ ಮನೇಲಿ ದೀಪ ಎಲ್ಲ ಬೆಳೆಸಿದ್ದಾದಮೇಲೆ ಒಂದು ವಿಡಿಯೋ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಆ ವಿಡಿಯೋ ಕೂಡ ಮಾಡಿ ನಾನು ಪೋಸ್ಟ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಈ ಹಿಂದಿನ ವಿಡಿಯೋ ಅಂದರೆ ನೆನ್ನೆ ವಿಡಿಯೋನ ನೋಡಿ ಸಾಲ ಹೇಗೆ ಬೇಗ ತೀರಿಸೋದು ಅನ್ನೋದನ್ನು ವಿಡಿಯೋ ಶೇರ್ ಮಾಡಿದ್ದೀನಿ. ಆ ಲಿಂಕ್ ಕೂಡ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆಯೇ ಇನ್ನೊಂದು ನಾನು ಸ್ವಲ್ಪ ವಿಡಿಯೋ ಮಾಡ್ಕೋಬೇಕಾಗಿತ್ತು, ಒಂದಷ್ಟು ಇನ್ಫಾರ್ಮೇಷನ್ ಇತ್ತು, ಎಲ್ಲನೂ ಶೇರ್ ಮಾಡಿದ್ದೀನಿ. ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ನಾನು ಯಾಕೆ ಚಾನಲ್ ಹೆಸರನ್ನ ಚೇಂಜ್ ಮಾಡಿದೆ ಎಲ್ಲದನ್ನು ಡೀಟೇಲಾಗಿ ಶೇರ್ ಮಾಡ್ತೀನಿ. ಫುಲ್ ವಿಡಿಯೋನ ನೋಡಿ. ಹಾಯ್ ಫ್ರೆಂಡ್ಸ್, ಇವಾಗಷ್ಟೇ ಒಂದು ವಿಡಿಯೋನ ಪೂರ್ತಿ ರೆಕಾರ್ಡ್ ಮಾಡಿದೆ. ರೆಕಾರ್ಡ್ ಮಾಡಿಬಿಟ್ಟು ಆಮೇಲೆ ಇವಾಗ ಕೂತ್ಕೊಂಡಿದ್ದೀನಿ. ಇನ್ನೂ ಅಡುಗೆ ಮಾಡಬೇಕು. ನೋಡಿ, ಫುಲ್ಲು ಕತ್ತಲಾಗಿದೆ. ಇದು ಕೂಡ ಲಾಕ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಇವಾಗಲೇ ಆಫೀಸೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಬಂದೆ. ಒಂದು ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಇವಾಗ ಇನ್ನೂ ಅಡುಗೆ ಮಾಡಬೇಕು. ಹೋಗಿ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋದಂತ ಇನ್ನೂ ಕೂಡ ಡಿಸೈಡ್ ಆಗಲಿಲ್ಲ. 7 ಗಂಟೆ ಆಗ್ತಿದೆ ಟೈಮಿಗ. ಹೋಗಿ ಏನಾದರೂ ಒಂದು ಅಡುಗೆ ಮಾಡಬೇಕು. ಏನು ಮಾಡ್ತೀನಿ ಗೊತ್ತಿಲ್ಲ ನನಗೂ. ಬನ್ನಿ ನೋಡೋಣ ಏನು ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹೀಗೆ ಟೈಮ್ ಅನ್ನೋದು ಎಷ್ಟು ಪ್ರೆಷಿಯಸ್ ನನಗಂತೂ ಅಂತಂದರೆ, ಒಂದಿಷ್ಟು ಗ್ಯಾಪ್ ಸಿಕ್ಕಿದ್ರೆ ಸಾಕು ಟೈಮು. ಅದೇ ಟೈಮಲ್ಲಿ ಒಂದು ಸ್ವಲ್ಪ ಏನಾದರೂ ಇವಾಗ ಒಂದು ಸ್ವಲ್ಪ ದಿನ ಹುಷಾರಿಲ್ಲದೆ ಯೂಟ್ಯೂಬು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ದೆ, ಬಿಟ್ಟಿದ್ದೆ. ಬಟ್ ಇವಾಗ ಇಲ್ಲ, ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ 1 ಮಂತಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಹಾಕಿದ್ದೀನಿ. ಹಾಗೆಯೇ ನನ್ನ ಚಾನಲ್ ಹೆಸರು ಕೂಡ ನಾನು ಚೇಂಜ್ ಮಾಡಿದ್ದೀನಿ. ಯಾಕೆ ಗೊತ್ತಾ? ಟೈಮ್ ಬಂದಾಗ ಹೇಳ್ತೀನಿ ಯಾಕೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇವಾಗ ಹೇಳೋಂಗಿಲ್ಲ ಅದೆಲ್ಲ, ಅದು ಒಂದು ಟಾಪ್ ಸೀಕ್ರೆಟ್, ಓಕೆನಾ? ಹಾಗಾಗಿ ಇಷ್ಟು ದಿನ ವರ್ಕಿಂಗ್ ವುಮೆನ್ ಲೈಫ್ ಸ್ಟೈಲ್ ಕನ್ನಡ ಅಂತ ನನ್ನ ಚಾನಲ್ ಹೆಸರಿತ್ತು. ಬಟ್ ಇವಾಗ ವರ್ಕಿಂಗ್ ವುಮೆನ್ ಸೌಮ್ಯ ಕೃಷ್ಣ ಅಂತ ನನ್ನ ಹೆಸರನ್ನೇ ಚಾನಲ್ಗೆ ಇಟ್ಟಿದ್ದೀನಿ. ಸೊ ಅದಕ್ಕೂ ಒಂದು ಕಾರಣ ಇದೆ, ಒಂದು ಬಲವಾದ ರೀಸನ್ ಇದೆ. ಯಾಕೆ ಅಂತ ನಾನು ಯಾವುದಾದ್ರೂ ಒಂದು ಆ ಸಮಯ ಬಂದಾಗ ಹೇಳ್ತೀನಿ, ಯಾಕೆ ನನ್ನ ಚಾನಲ್ ಹೆಸರನ್ನ ಚೇಂಜ್ ಮಾಡಿದೆ ಅಂತ ಹೇಳಿಬಿಟ್ಟು. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ನನ್ನ ಚಾನಲ್ ಮೇಲೆ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಇಷ್ಟು ವರ್ಷ ಏನು ನಾನು ಮಾಡ್ಕೊಂಡು ಬಂದಿದ್ದೀನಿ, ಅದು ನಿಮ್ಮ ಸಪೋರ್ಟಿಂದನೇ ಎಲ್ಲನೂ ಆಗಿರೋದು. ಸೊ ನನ್ನ ಈ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದು. ಹಾಗೆ ನಾನು 50,000 ಸಬ್ಸ್ಕ್ರೈಬರ್ಸ್ ಆದಾಗಲೇ ನಾನು ಗಿವ್ ಅವೇ ಅನೌನ್ಸ್ ಮಾಡಿದ್ದೆ, ಕೊಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಆ ಟೈಮಲ್ಲಿ ಆಗಲಿಲ್ಲ ಕೊಡೋದಕ್ಕೆ, ಗಿವ್ ಅವೇನ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಗಿವ್ ಅವೇ ಮಾಡ್ತೀನಿ, ಎಲ್ಲರಿಗೂ ಒಂದು ಭರ್ಜರಿ ಗಿಫ್ಟ್ಗಳನ್ನ ಕೊಡ್ತೀನಿ. ಅದು ಯಾವಾಗ ಅಂದರೆ 1 lakh ಸಬ್ಸ್ಕ್ರೈಬರ್ಸ್ಗೆ. ಸೊ ನಾನೇನು ಆವಾಗ 25,000 ಸಬ್ಸ್ಕ್ರೈಬರ್ಸ್ ಆದಾಗ ಒಂದು ಬೆಳ್ಳಿ ಕಾಯಿನ್, ಲಕ್ಷ್ಮಿ ಕಾಯಿನ್ ಕೊಟ್ಟಿದ್ದೆ, 3 ಜನಕ್ಕೆ ಕೊಟ್ಟಿದ್ದೆ. ಸೊ ಇವಾಗ ನಾನು ಅಂದ್ಕೊಂಡಿದ್ದೆ ಇವಾಗ ಕಾಮಾಕ್ಷಿ ದೀಪ ಕೊಡೋಣ ಅಂತ ಹೇಳ್ಬಿಟ್ಟು 50,000 ಸಬ್ಸ್ಕ್ರೈಬರ್ ಆದಾಗ ಅಂದ್ಕೊಂಡಿದ್ದೆ. ಬಟ್ ಅದು ಕೊಡೋಕ್ಕಾಗಲಿಲ್ಲ. ಹಾಗಾಗಿ 1 lakh ಸಬ್ಸ್ಕ್ರೈಬರ್ಸ್ ಆಗಲಿ. ಸೊ 1 lakh ಸಬ್ಸ್ಕ್ರೈಬರ್ಸ್ ಆದಮೇಲೆ 5 ಜನಕ್ಕೆ ನಾನು ಗಿಫ್ಟ್ಗಳನ್ನ ಕೊಡ್ತೀನಿ. ಅದು ತುಂಬ ಪ್ರೆಷಿಯಸ್ ಆಗಿರೋಂಥ ಗಿಫ್ಟ್ಗಳನ್ನೇ ನಿಮ್ಗೆಲ್ಲರಿಗೂ ಇಷ್ಟ ಆಗಬೇಕು, ಆ ಥರ ಒಂದು ಗಿಫ್ಟನ್ನೇ ಕೊಡ್ತೀನಿ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಯಾವ ಯೂಟ್ಯೂಬರು ಕೂಡ ನೀವು ನೋಡ್ದಂಗೆ ಅವರ ಒಂದು ಅಮೌಂಟನ್ನು ಖರ್ಚು ಮಾಡಿ ಬೆಳ್ಳಿ ಅದನ್ನೆಲ್ಲನೂ ಕೊಡೋದಿಲ್ಲ. ಕಂಚದು ಬೆಳ್ಳಿದು ಅದನ್ನು ಯಾರೂ ಕೊಡೋದಿಲ್ಲ. ಏನಾದರೂ ಅವ್ರಿಗೆ ಸುಮಾರು ಜನ ನೀವು ನೋಡಿದರೆ ಅವ್ರಿಗೆ ಬಂದಿರೋಂಥ ಪ್ರಾಡಕ್ಟ್ಸನ್ನೇ ಕೊಟ್ಟಿರ್ತಾರೆ ಗಿವ್ ಅವೇ ಅಂತ ಹೇಳಿಬಿಟ್ಟು. ಅವ್ರು ಬಂದಿರೋ ಪ್ರಾಡಕ್ಟ್ಸನ್ನೇ ಅವರು ಒಂದೊಂದು ಸಲ ಯೂಸ್ ಮಾಡಿರ್ತಾರೆ ರಿವ್ಯೂಗೋಸ್ಕರ ಅಂತ ಹೇಳ್ಬಿಟ್ಟು, ಮತ್ತು ಅದನ್ನೇ ಪ್ಯಾಕ್ ಮಾಡಿ ತುಂಬ ಜನ ವ್ಯೂವರ್ಸ್ಗೆ ಕೊಟ್ಟಿರೋದು ಉಂಟು. ಎಲ್ಲೋ ಕೆಲವರು ಮಾತ್ರನೇ ಜೆನ್ಯೂನ್ ಆಗಿ ಹೋಗಿ ಸಬ್ಸ್ಕ್ರೈಬರ್ಸ್ ಅಂತಲೇ ಹೇಳಿ ಒಂದು ಗಿಫ್ಟನ್ನು ತೊಗೊಂಡು ಬಂದು ಅವ್ರಿಗೆ ಕಳಿಸಿರೋದು ತುಂಬ ರೇರ್. ಜೆನ್ಯೂನ್ ಆಗಿರೋ ಅಂಥವರು ಮಾಡಿದ್ದಾರೆ ಆ ಥರ. ಬಟ್ ಆದಷ್ಟು ನನಗೆ ಆ ಥರ ಇಷ್ಟ ಇಲ್ಲ. ನನ್ನ ಮನೇಲಿ ಏನಿದೆಯೋ ಅದನ್ನೇ ಕೊಡೋಂಥದ್ದು, ಅಥವಾ ನನಗೇನೋ ಒಂದು ಗಿಫ್ಟ್ ಬಂದಿರೋದನ್ನ ಮತ್ತೆ ಅದನ್ನು ಇನ್ನೊಬ್ರು ಕೊಡೋದು, ಆ ಥರ ನಾನು ಮಾಡಲ್ಲ. ನಿಮಗೂ ಗೊತ್ತದು. ನೆಕ್ಸ್ಟು 1 lakh ಸಬ್ಸ್ಕ್ರೈಬರ್ಸ್ಗಂತೂ ಒಂದೊಳ್ಳೆ ಗಿಫ್ಟ್ಗಳನ್ನ ಕೊಡ್ತೀನಿ. ಹಾಗೆಯೇ ನಾನು ಜಾಸ್ತಿ ಇದನ್ನು ಮಾಡ್ತಾಯಿರ್ತೀನಿ ಈ ಥರ.
ಯಾಕೆ ಗೊತ್ತಾ? ಸೊ ನೋಡಿ, ಈ ಥರ ಮಾಡೋದ್ರಿಂದ, ಈ ಥರ ಮಾಡಿಬಿಟ್ಟು ಒಂದು ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಮಗೆ ಇರೋವಂಥ ಸ್ಟ್ರೆಸ್ ಏನಿರುತ್ತಲ್ಲ ಅದೆಲ್ಲನೂ ರಿಲೀಸ್ ಆಗುತ್ತೆ. ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಎಲ್ಲನೂ ಇರುತ್ತಲ್ಲ, ಆ ನೆಗೆಟಿವ್ ಥಾಟ್ಸ್ ಎಲ್ಲನೂ ಹೋಗುತ್ತೆ. ಒಂದು ರಿಲ್ಯಾಕ್ಸೇಷನ್ ಇರುತ್ತೆ. ನಾವೇನೋ ಒಂಥರ ಕಾಮ್ ಆ ಸ್ಟ್ರೆಸ್ಸಿಂದ ಹೊರಗಡೆ ಬಂದು ಏನೋ ಒಂದು ಅಚೀವ್ ಮಾಡಬೇಕಪ್ಪ, ಏನೋ ಒಂದು ಕೆಲಸ ಮಾಡಬೇಕು ಅಂತ ಒಂದು ನಮಗೆ ನಾವು ಮೋಟಿವೇಟ್ ಆಗುತ್ತೆ ಆ ಥರ. ಸೊ ಹಂಗಾಗಿ ಆದಷ್ಟು ನಾನು ಇದನ್ನು ಯಾವಾಗಲೂ ಮಾಡ್ತಾ ಇರ್ತೀನಿ. ಸೊ ನೋಡಿ, ಈ ಥರ ಇಟ್ಕೊಳ್ಬೇಕು. ಸೊ ಈ ಥರ ಇಟ್ಕೊಂಡು ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಎಷ್ಟೇ ಸ್ಟ್ರೆಸ್ ಇದ್ದರೂ ಕೂಡ ಅದು ಬಂದುಬಿಡುತ್ತೆ ನಮಗೆ. ಸೊ ಗಿವ್ ಅವೇ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಖಂಡಿತ ಫ್ರೆಂಡ್ಸ್, ಈ ಸಲ 1 lakh ಸಬ್ಸ್ಕ್ರೈಬರ್ಸ್ಗಂತೂ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, 5 ಜನಕ್ಕೆ ನಾನು ಕೊಡ್ತೀನಿ. ಸೊ 1 lakh ಸಬ್ಸ್ಕ್ರೈಬರ್ಸ್ ಆದಷ್ಟು ಬೇಗ ಆಗಲಿ. ಇನ್ನು ಬಾಕಿ ಇರೋದು ಒಂದು 43,000 ಸಬ್ಸ್ಕ್ರೈಬರ್ಸು. ಸೊ 43,000 ಸಬ್ಸ್ಕ್ರೈಬರ್ಸ್ ಯಾವಾಗ ಆಗುತ್ತೆ ನೋಡೋಣ. ನೋಡಿಕೊಂಡು ಆ ಟೈಮಲ್ಲಿ ಒಳ್ಳೆ ಗಿಫ್ಟ್ ಅಂತೂ ಕೊಡ್ತೀನಿ. ಓಕೆನಾ? ಸೊ ಇವಾಗ ಅಡುಗೆ ಮಾಡೋಣ ಬನ್ನಿ. ಏನು ಅಡುಗೆ ಮಾಡೋದು ಗೊತ್ತಿಲ್ಲ, ಇನ್ನೂ ಹೋಗಿ ಡಿಸೈಡ್ ಮಾಡಬೇಕು ಏನು ಅಡುಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು. ಓಕೆ, ಮತ್ತೆ ಸಿಗ್ತೀವಿ. ನೋಡಿ, ಈ ಥರ ಮಾಡ್ತಾ ಇರಬೇಕು. ನಿಜವಾಗ್ಲೂ ಫ್ರೆಂಡ್ಸ್, ಈ ರೀತಿ ಮಾಡ್ತಾಯಿದ್ರೆ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ಅಂದರೆ ಟ್ರೈ ಮಾಡಿ ನೋಡಿ ನೀವು ಕೂಡ. ಅಲ್ಲಿ ಮೈಂಡಲ್ಲಿರೋಂಥ ನೆಗೆಟಿವ್ ಥಾಟ್ಸ್ ಎಲ್ಲನೂ ಹೋಗುತ್ತೆ. ಓಕೆ, ಮತ್ತೆ ಸಿಗ್ತೀವಿ. ಸೊ ಏನಪ್ಪ ಅಡುಗೆ ಮಾಡೋದು ಅಂತ ಫುಲ್ ಟೆನ್ಷನ್ ಮಾಡಿಕೊಂಡು ಕೊನೆಯದಾಗಿ ಸೊ ಇವಾಗ ಈ ಒಂದು ಅಡುಗೆನ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಬೇಳೆ ರಸಮ್ಮು. ತುಂಬ ತಿಳಿ ಸಾರು ಅಂತನಾದರೂ ಹೇಳ್ಬೋದು, ಅಥವಾ ಬೇಳೆ ರಸಮ್ ಆದರೂ ಹೇಳ್ಬೋದು. ತುಂಬ ಈಸಿ, ಬೇಗ ಆಗೋಂಥ ರೆಸಿಪಿ. ಹಾಗೆಯೇ ಬಿಸಿ ಬಿಸಿ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತಲ್ವ. ಒನ್ ಟೈಮ್ಗೆಲ್ಲ ಮಾಡ್ಕೋಬೇಕಾದ್ರೆ ತಲೆನೋವು ನನಗಂತೂ. ಹಂಗಾಗಿ ಇವಾಗ ಒಂದು ಸ್ವಲ್ಪ ಬೇಳೆನ ತೊಗೊಂಡಿದ್ದೀನಿ, ತೊಗರಿಬೇಳೆ. ಸೊ ತೊಗರಿಬೇಳೆ ಎಲ್ಲ ತೊಗೊಂಡಿದ್ದೀನಿ. ಇವಾಗೆಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ, ಒಂದು 2-3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ 2 ಲೀಟ್ರ್ ಕುಕ್ಕರ್ ನನಗೆ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ ಇದರಲ್ಲಂತೂ. ಈ ಕುಕ್ಕರು 2 ಲೀಟ್ರ್ ಇರೋದು, ಬೇಳೆ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ, ತರಕಾರಿಗಳು ಮಾತ್ರ ಬೇಯಿಸೋದಕ್ಕೆ, ಒನ್ ಟೈಮ್ಗೆ ಏನಕ್ಕಾದರೂ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿ ಯೂಸ್ ಆಗುತ್ತೆ. ಹಾಗೆಯೇ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 4ರಿಂದ 5. ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಟೊಮೆಟೊ ಹಾಕ್ಕೊಂಡಿದ್ದೀನಿ, 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಾಕಾಗುತ್ತೆ ಇಷ್ಟೇನೆ ಇದಕ್ಕೆ. ಇವಾಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ಅದು ಮುಳುಗೋಷ್ಟು ನೀರಾದರೆ ಸಾಕು, ಯಾಕಂದರೆ ಮತ್ತೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಲ್ವ. ಹಾಗಾಗಿ ಇವಾಗ ಅದಕ್ಕೆ ಅರಿಶಿನ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಸೊ ಅರಿಶಿನ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಆಯಿತು. ಎಣ್ಣೆ ಹಾಕ್ಕೊಂಡು ಒಂದು 2ರಿಂದ 3 ವಿಷಲ್, ಯಾಕಂದರೆ ಬೇಳೆ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಎಣ್ಣೆನೇ ಹಾಕ್ಕೋತಾ ಇದ್ದೀನಿ. 2ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಸೊ ಇವಾಗ 2ರಿಂದ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಎಲ್ಲ ತಣ್ಣಗಾಗಿದೆ ಇವಾಗ ನೋಡಿ. ಸೊ ಈ ಸಾಂಬಾರಿಗೆ ರಸಮ್ಗೆ ಎಲ್ಲ ರೆಡಿಯಾಗಿದೆ. ಇವಾಗ ಇದನ್ನೇನು ಮಾಡಬೇಕು ಅಂದರೆ ಚೆನ್ನಾಗಿ ಮಸಿಬೇಕು. ಸೊ ಮಸಿಯೋ ಕೋಲ್ ತಗೊಂಡು ಚೆನ್ನಾಗಿ ಮಸಿಬೇಕು. ಆ ಟೊಮೆಟೊ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಪೂರ್ತಿಯಾಗಿ ಕರಗಬೇಕು. ಅಲ್ಲಿವರೆಗೂ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಫುಲ್ ಚೆನ್ನಾಗಿ ಒಣಗಿದ ಮೆಣಸಿನ್ಕಾಯಿ ಎಲ್ಲ ಖಾರ ಬಿಡಬೇಕು, ಆ ಥರ ಇದನ್ನ ಸ್ಮ್ಯಾಶ್ ಮಾಡ್ಕೊಬೇಕು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಮ್ಮ ಇಷ್ಟ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು, ಬಟ್ ಟೇಸ್ಟ್ ಒಂದು ಸ್ವಲ್ಪ ಇದು ಒಣಮೆಣ್ಸಿನ್ಕಾಯಿ ಡಿಫ್ರೆಂಟಾಗಿರುತ್ತೆ. ಇವಾಗ ನಾನು ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕುಕ್ಕಿಂಗ್ ಆಯಿಲ್ 1 ಸ್ಪೂನ್ ಹಾಕ್ಕೊಂಡು ಇವಾಗ ಇದಕ್ಕೆ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಸೊ ಸಾಸಿವೆನ ಎಷ್ಟು ಜಾಸ್ತಿ ಹಾಕ್ಬಾರ್ದು ಅಂದ್ಕೊತೀನಿ, ಬಟ್ ಹಾಕಿ ಬಿಟ್ಟಿರ್ತೀನಿ ಸಾಸಿವೆನ. ಈಗ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ಇವಾಗ ಇದಕ್ಕೆ ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಚೆನ್ನಾಗಿ ಜಜ್ಜಿಬಿಟ್ಟು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಒಣಮೆಣ್ಸಿನ್ಕಾಯಿ ಎಲ್ಲ ಅರ್ಧಕ್ಕೆ ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಫ್ರೆಶ್ ಆಗಿರೋಂಥ ಕರಿಬೇವಿನ ಸೊಪ್ಪು ಇವೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ. ಸೊ ಇದು ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾವೀಗ ಅರಿಶಿನ ಹಾಕ್ಕೊಳ್ಳೋಣ. ನೋಡಿ, ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಅರಿಶಿನ ಈ ಟೈಮಲ್ಲೇ ಹಾಕಿದ್ರೆ ಕಲರ್ ಚೆನ್ನಾಗಿ ಕೊಡುತ್ತೆ ರಸಮ್ಗೆ. ಸೊ ಇವಾಗ ಇದು ಕೂಡ ಆಗಿದೆ. ನೆಕ್ಸ್ಟು ನಾನು ಇದಕ್ಕೆ
ಹುಣಸೆಹಣ್ಣ ನೆನೆಸಿಟ್ಟಿದ್ದೆ, ಹುಣಸೆಹಣ್ಣು ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಸೊ ಹುಣಸೆಹಣ್ಣು ನಾವು ಒಂದು ಗೋಲಿ ಗಾತ್ರದಷ್ಟು ಅಥವಾ ಒಂದು ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಬೇಕಾಗುತ್ತೆ. ಹುಳಿ ಚೆನ್ನಾಗಿರ್ಬೇಕಲ್ವ ರಸಮ್ಗೆ, ಅದಕ್ಕೋಸ್ಕರ. ಸೊ ಇವಾಗ ಅದು ಕೂಡ ಹಾಕಿದ್ದೀನಿ. ಒಂದು ಸ್ವಲ್ಪ ಕುದಿಬೇಕು, ಹುಣಸೆಹಣ್ಣೆಲ್ಲ ಹಾಕಿರ್ತೀವಲ್ಲ ಅದೊಂದು ಸ್ವಲ್ಪ ಬಾಯ್ಲ್ ಆಗಬೇಕಷ್ಟೇನೆ. ಅದನ್ನು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಸೊ ಇದಕ್ಕೇ ನಾವು ಜೀರಿಗೆ, ಮೆಣಸು, ಮೆಂತ್ಯ ಪುಡಿ ಬರುತ್ತಲ್ಲ ಅದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ರೆ ರಸಮ್ ರೆಡಿ. ಮೆಣಸು ರಸಮ್ ಅಥವಾ ಏನು ಹೇಳ್ತಾರೆ ನಾರ್ಮಲ್ ರಸಮ್ಮು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀರು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಆ ಒಂದು ಪೌಡ್ರನ್ನ ಮಾತ್ರ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ನಾನು ಈ ಒಂದು ಪೌಡರ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಜೀರಿಗೆ, ಮೆಣಸು ಮತ್ತು ಮೆಂತ್ಯನ ಹುರಿದುಕೊಂಡು ಎಲ್ಲ ಒಂದೊಂದು ಈಕ್ವಲ್ ಕ್ವಾಂಟಿಟಿಯಲ್ಲಿ ಒಂದೊಂದು ಸ್ಪೂನ್ ತೊಗೊಂಡು ಅದನ್ನೆಲ್ಲ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿರ್ತೀನಿ. ಸೊ ಅದರಲ್ಲಿ ಇವಾಗ 1 ಸ್ಪೂನ್ ಆಗೋಷ್ಟು ಇದೆ, ಅದನ್ನೇ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಇಂಗು. ಸೊ ಇಂಗು ಒಂದು ಸ್ವಲ್ಪ ಅದಕ್ಕೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಪೌಡ್ರನ್ನೂ ಕೂಡ ಇವಾಗ ಇದೇ ರಸಮ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ರಸಮ್ ಪೌಡರ್ನ ಕೂಡ ಆ್ಯಡ್ ಮಾಡ್ತೀನಿ, MTR ಅವ್ರದ್ದು. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆ್ಯಡ್ ಮಾಡಿದ್ರೆ. ಹಾಗಾಗಿ MTR ರಸಮ್ ಪೌಡರು ಒಂದು ಪ್ಯಾಕೆಟ್ ಫುಲ್ಲು ಇದಕ್ಕೇ ಹಾಕ್ತೀನಿ. ಸೊ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಅದು ಕುದಿಬೇಕಂದ್ರೆ ಮಸಾಲೆ ಎಲ್ಲ ಇರುತ್ತಲ್ವ, ಅದೊಂದು ಸ್ವಲ್ಪ ಹಸಿ ಘಮ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ಆಯಿತು. ಸೊ ತುಂಬ ಈಸಿಯಾಗಿ ಬೇಗ ಆಗಿಬಿಡತ್ತೆ ರಸಮ್ ಇದು. ಸೊ ಇವಾಗ ಇಲ್ಲ ಅಂದರೆ ಇದನ್ನು ಇಷ್ಟಕ್ಕೇ ನಾವು ನೀರು ಹಾಕ್ಕೊಂಡು ಕೂಡ 1-2 ಸಲ ಕುದಿಸ್ಕೊಂಡು ರಸಮ್ ರೆಡಿ ಮಾಡ್ಕೋಬೋದು. ಇಲ್ಲ ಇದು ಬೇಳೆ ರಸಮ್ ಮಾಡ್ತಾಯಿದ್ದೀವಲ್ಲ, ಇನ್ನೂ ಎಕ್ಸ್ಟ್ರಾ ತಿಳಿ ಸಾರು ಥರ ಬೇಕು ಅಥವಾ ಬೇಳೆ ರಸಮ್ ತಿನ್ನಬೇಕು ಅಂದರೆ ಇವಾಗ ಇದಕ್ಕೆ ನಾನು ಬೇಳೆ ಕಾಯಿಸಿದ್ದಲ್ಲ ನೀರು ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಈಗ. ಅಂದರೆ ಬೇಳೆ ಒಂಚೂರು ಕೂಡ ಬೇಳೆ ಥರ ಇಲ್ದಿರ ಫುಲ್ಲಾಗಿ ಮಸ್ಕೊಂಡಿದ್ದೀನಿ. ಒಂದೊಂಚೂರು ಬೇಳೆ ಸಿಕ್ಕಿದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇವಾಗ ಇದೆಲ್ಲ ಆಗಿದೆ. ಇದಕ್ಕೆ ನೀರು ಬೇಕಿದ್ದರೆ ಹೆಚ್ಚಿಸ್ಕೋಬೋದು. ನೀರೇನಾದರೂ ಬೇಕಂದರೆ ನೋಡಿಕೊಂಡು ಥಿಕ್ನೆಸ್ ನಿಮಗೆ ಯಾವ ಥರ ಬೇಕು ಆ ಥರ ನೋಡ್ಕೊಂಡು ಮಾಡ್ಕೋಬೋದು. ಇವಾಗ ಇದು ತಿಳಿ ಸಾರಾದರೂ ಹೇಳ್ಬೋದು, ಬೇಳೆ ರಸಮ್ ಆದರೂ ಹೇಳ್ಬೋದು, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೂ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಟೇಸ್ಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆಯೇ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ 1 ಸ್ಪೂನ್ ಅಷ್ಟೇ ಬೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ, ಅಂದರೆ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಯಾಕಂದರೆ ಅಲ್ಲಿರೋ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಮಾಡಿಕೊಂಡ್ರೆ ಈಗ ಮದುವೆ ಮನೆಗಳಲ್ಲಿ ಕೂಡ ಇದೇ ಥರನೇ ಮಾಡ್ತಾರೆ ರಸಮ್ಮು. ನಾನು ಒಂದು ಕಡೆ ನೋಡಿದ್ದೆ ಇದನ್ನು ಮದುವೆ ಮನೆಗಳಲ್ಲಿ, ಅವರು ಇನ್ನೂ ಸ್ವಲ್ಪ ಹಿಂಗು ಅದೆಲ್ಲ ಜಾಸ್ತಿ ಹಾಕ್ತಾರೆ. ಇದಕ್ಕೇ ನುಗ್ಗೆಕಾಯಿ ಹಾಕ್ಕೋಬೋದು. ಸೊ ಇದೇ ಸೇಮ್ ಪ್ರೊಸೀಜರು. ನುಗ್ಗೆಕಾಯಿನ ಇದಕ್ಕೆ ಹಾಕ್ಕೊಂಡ್ರೆ ಅದು ನುಗ್ಗೆಕಾಯಿ ರಸಮ್ ಆಗಿಬಿಡುತ್ತೆ. ಅದು ಇನ್ನೂ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಸಿಗಲಿಲ್ಲ ನನಗೆ, ಇದ್ದರೆ ಅದನ್ನು ಹಾಕ್ತಿದ್ದೆ. ಈಗ ದಿಢೀರಂತ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಮನೇಲಿ ಏನಿತ್ತು ಅದನ್ನು ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಕೊನೆಯದಾಗಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ನೊರೆ ಬಂದರೆ ಸಾಂಬಾರು ಅಂದರೆ ಈ ರಸಮ್ಮು ಅದೆಲ್ಲ ಸಾಂಬಾರಾಗಲಿ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಅರ್ಥ. ಸೊ ಇವಾಗ ಇದನ್ನೆಲ್ಲನೂ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ತೀನಿ ಚೆನ್ನಾಗಿ. ಸೊ ನುಗ್ಗೆಕಾಯಿ ಹಾಕ್ಬಿಟ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಇದು ರಸಮ್ಮು. ನುಗ್ಗೆಕಾಯಿ ರಸಮ್ ಆಗಿಬಿಡುತ್ತೆ. ಅವಾಗ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಯಾವುದು ಬೇಡ ಇದ್ರ ಮುಂದೆ ಅನಿಸ್ಬಿಡುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನಿರುತ್ತೆ ಗೊತ್ತಾ? ಇವಾಗ ಇನ್ನೇನು ನಾನ್ ವೆಜ್ ತಿಂತೀವಲ್ಲ, ಈ ಹಬ್ಬ ಆದ ತಕ್ಷಣ ನಾನ್ ವೆಜ್ ತಿಂತೀವಿ ಅಂದಮೇಲೆ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದುಬಿಟ್ಟು ಚಿಕನ್ ಫ್ರೈ ಮಾಡ್ಕೋಬೋದು. ಇಲ್ಲಾಂತಂದರೆ ಚಿಕನ್ ಕಬಾಬ್ ಜೊತೆಗೆ ರಸಮ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅಥವಾ ಹಪ್ಪಳ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ವಡೆ ಏನಾದರೂ ಇದ್ದರೆ ವಡೆ ಕೂಡ ಮಾಡ್ಕೊಬೋದು, ಯಾವುದ್ರ ಜೊತೆಗಾದರೂ ಚೆನ್ನಾಗಿರುತ್ತೆ. ಇವಾಗ ಬಿಸಿ ಬಿಸಿ ಅನ್ನ ಮಾಡಿಟ್ಟಿದ್ದೀನಿ. ಸೊ ಬಿಸಿ ಬಿಸಿ ಅನ್ನಕ್ಕೆ ಇವಾಗ ಬಿಸಿ ಬಿಸಿ ರಸಮ್ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದೇನೆ ನೋಡಿ. ಅನ್ನ ಕೂಡ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ರಸ ಎಲ್ಲ ಮಾಡಿದಾಗ ಅನ್ನ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ರಸಮ್ನ ಹಾಕ್ಕೊಂಡು ಊಟ ಮಾಡೋದಷ್ಟೇ. ಇದಕ್ಕೊಂದು ಹಪ್ಪಳ ಹಾಕ್ಕೊಂಡು, ಇವಾಗ ಹಿಂಗೂ ನಾನ್ ವೆಜ್ ತಿಂತಾ ಇಲ್ವಲ್ಲ ಹಬ್ಬ ಆಗೋವರೆಗೂ, ಆಮೇಲೆ ಇದೇ ನಾನ್ ವೆಜ್ ತಿಂದಾಗ ಒಂದು ಸಲ ಮಾಡಬೇಕು ಈ ರಸಮ್ ಮಾಡಿಬಿಟ್ಟು
ಎಂಜಾಯ್ ಮಾಡಬೇಕು. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಬೇಳೆ ರಸಮ್ಮು ತುಂಬಾ ಚೆನ್ನಾಗಾಗಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಹಿಂಗು ಘಮ ಸಖತ್ತಾಗಿ ಬರ್ತಾಯಿದೆ. ಇವಾಗ ನಾವು ಇದನ್ನು ಬ್ಯಾಟಿಂಗ್ ಮಾಡ್ತೀವಿ. ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ. ಸೊ ಗೌರಿ ಹಬ್ಬ ಹೇಗೆ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಶಿರಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಮಂಜುನಾಥ್ ಭಟ್. ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ. ನಿಮ್ಮ ಯಾವುದೇ ಬಗೆಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಧನವಂತರಿ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ. ಇವರು ಕೇರಳದ ಅಷ್ಟಮಂಗಳ ಪ್ರಶ್ನೆ, ಆರುಡ ಪ್ರಶ್ನೆ, ದೈವ ಪ್ರಶ್ನೆ, ಕವಡೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ. ಹಣಕಾಸು ಸಮಸ್ಯೆ, ಸಾಲಬಾಧೆ, ಶತ್ರುಕಾಟ, ಮದುವೆಯಲ್ಲಿ ವಿಳಂಬ, ಗಂಡ ಹೆಂಡತಿ ಕಲಹ, ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು, ಸ್ತ್ರೀ ಪುರುಷ ವಶೀಕರಣ, ಧನ ವಶೀಕರಣ, ಜನ ವಶೀಕರಣ, ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ಘೋರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಬ್ರಹ್ಮಿಣಿ ವಿದ್ಯೆಯಿಂದ ಕುಟ್ಟಿ ಚಾತನ್ ಸರ್ವಭಿಷ್ಟ ಪೂಜಾ ಶಕ್ತಿಯಿಂದ 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಕರೆ ಮಾಡಿ. ಪಂಡಿತ್ ಮಂಜುನಾಥ್ ಭಟ್. ಮೊಬೈಲ್ ಸಂಖ್ಯೆ 9611796355.